ನಮ್ ನರಸಿಂಹರಾಜನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ಏನ್ ಹೇಳೋಣ, ರಾಗಿ ಇಲ್ಲ, ಅಕ್ಕಿ ಇಲ್ಲ, ಇದು ಫುಲ್ಲಿ ತಗಲ್ಕೊಂಡ್ರಿ ಇವಳು ಅಲೆ ಅದರಿಂದ ಹೆಂಗೋಯ್ತು ನನ್ನ ಜೀವ ಮಾತಾಡಂಗಿಲ್ಲ. ಇದು ಬೇಕಲ್ ನಂಬರ್ ಮಾಡಿದ್ರು ನೋಡಿ, ಬೇಕಿಲ್ ನಂಬರ್ಗಲ್ಲ ನಂಬರ್ಗೆ ನನಗ್ ಸುಮ್ನೆ ಸಿಟ್ಟ ತುಸ್ಬೇಡ, ಗೊತ್ತಾಯ್ತಾ? ಈಗ ನೀನು ನನ್ ಜೀವನಾಂಶಕ್ಕೆ ಅದೇನ್ ಕೊಡ್ತೀಯ ಇಲ್ವೋ? ಕೊಡ್ತೀನಿ. ಯಾಕೆ ಇದು ಅಲ್ಲ, ಅದನ್ ಕೊಟ್ಟು ಸಾಕಾಗೈತಲ್ಲ, ಇನ್ನ ಏನ್ ಕೊಡ್ತೀಯ? ಗೆಲ್ಲೋ ಶಿವ ಅಂತ ಹೊರಟ್ನಲ್ಲ ಈಗ. ಇನ್ನ ಕೊಡ್ಬೇಕ? ವಯಸ್ಸಾದ್ಮೇಲೂ ನಮ್ ಕೈಲಿ ಆಗಲ್ಲಪ್ಪ, ನಮ್ ವಯಸ್ಸಾಗೈತೆ. ನೀರ್ ಕೊಡು ಕುಡಿಯಕ್ ಮಗ, ನಮ್ ಕೈಲಿ ಆಗಲ್ಲ. ಆಯ್ತವ, ನೀನ್ ಯಾರ ಕೈಗನ ಕೊಟ್ಕೋ, ಗೊತ್ತಾಯ್ತಾ? ನನಗ್ ಜೀವನಾಂಶಕ್ಕೆ ಏನ್ ಕೊಡ್ತೀಯ ಕೊಡು. ಜೀವನಾಂಶಕ್ಕೆ ಬರ್ಕ ಏನ್ ಬರ್ಕೋ ತರ್ಕ ಅವೆಲ್ಲ ಇಲ್ಲ, ಮುಚ್ಕೊಂಡ್ ಕೊಟ್ರೆ ಸರಿ. ಕಲ್ಪಟ್ಟಿ ಹಿಡ್ಕೊಂಡ್ ಮನೆ ತಗ ಬಂದ್ರೆ ನಾನು ನಿನ್ನಂತರ 150 ಜನ ನೋಡಿದ್ ಎಲ್ಲೆಲ್ಲ ಬಿದ್ ಬಂದೆ. ನಿನ್ಗೇನ್ ಲಾಸ್ಟ್ ನಿನ್ಗೆ ಅದು ಸಿಗಲ್ಲ. ನಿಂದು 6 ಅಡಿ 3 ಅಡಿ ಏನ್ ಕೊಟ್ಬಿಟ್ರೆ ಹಂಗ ಹೇಳ್ತೀಯಲ್ಲ. ನಮ್ ಮನೆಗೆ ನಮ್ಮನ್ನ ಯಾರು ಕೇಳಲ್ಲ. ಏನಂತ ನಿಮ್ ಮನೆ ಹೇಳಿದ್ರ ನಂತಕ್ ಬಾ ಅಂತ? ನಂತಕ್ ಬಾ ಅಂತ ಮನೇಲಿ ಹೇಳಿದ್ರ ನಿಂಗೆ? ನಿಂದು ನೀನ್ ಯಾರು ನೀನು? ಎಲ್ಲ ನನಗೆಲ್ಲ ಇವ್ರು ಸಾಹೇಬ್ರೆಲ್ಲ ಹೇಳಿದ್ರು, ಅವ್ಳು ಎಲ್ಲಿ ಹೇಳ್ತಾರ ಅಲ್ಲಿ ನಡಿ ನಾವು ಬರ್ತೀವಿ, ಅವ್ ಹಂಗೆ ಹಿಂಗೆ ಅಂತ ಎಲ್ಲಾ ಧೈರ್ಯ ಕೊಟ್ಟಿದ್ದಾರೆ. ಓ ನೋಡಪ್ಪ, ನನ್ ಸಂಸಾರ ನೀನ್ ನನ್ ಪಕ್ಕದಾಗ ಮನೆ ಕಾಣ್ಬೇಕಾರೆ ಅವ್ರು ನಿನ್ಗೆ ಹೇಳಿರ್ಲಿಲ್ಲ ಬಂದ್ ಮನಿಕೋ ಅಂತ, ಗೊತ್ತಾಯ್ತಾ? ಎಲ್ಲಿ ಮನೆ ಕಂಡಿರಿ ನಿಮ್ ಪಕ್ಕದಾಗೆ? ಎಲ್ಲಿ ಮನಿ ಕಂಡಿಲ್ಲ ಅಂತ ಕೇಳು. ಯಾಯ ತೋಪ ಕರ್ಕೊಂಡ್ ಹೋಗಿದ್ಯಾ, ಯಾಯ ತೋಟಸಾಲಿ ಕರ್ಕೊಂಡ್ ಹೋಗಿದ್ಯಾ, ಯಾಯ ಮನೆ ಕರ್ಕೊಂಡಿದ್ಯಾ, ಎಷ್ಟ್ ಲಾಡ್ಜಿ ಕರ್ಕೊಂಡ್ ಹೋಗಿದ್ಯಾ, ಗೊತ್ತಾಯ್ತಾ? ಮಗು ಆದ್ಮೇಲೆ ಎಲ್ಲಾರ ಕರ್ಕೊಂಡ್ ಹೋಗಿದ್ರೆ ಪೈರ್ ಹಾಕಕ್ಕೆ, ಕಳೆ ಕೀಳಕ್ಕೆ, ಆಮೇಲೆ ಹೊಲ ಕುಯ್ಯಕ್ಕೆ, ತೆನೆ ಕುಯ್ಯಕ್ಕೆ, ಹಿಂಗ ಕರ್ಕೊಂಡ್ ಹೋಗಿ ಕೆಲ್ಸ ಮಾಡಿಸಿ ಆದ್ಮೇಲೆ ಕೂಲಿ ಕೊಟ್ಟು ಅವ್ರ ಮನೆ ಕಳ್ಸಿದೀವಿ ನಾವು. ತೋಟ ಸಂದಿ ಕರ್ಕೊಂಡ್ ಹೋಗಿ ಅವೆಲ್ಲ ನಿನ್ಗೆ ಹೇಳಿಕೆ ಅದ. ನೀನು ಪೈರ್ ಹಾಕಕ್ಕೆ ಕಳೆ ಕೀಳಕ್ ಕರ್ಕೊಂಡ್ ಹೋಗಿಲ್ಲ ನನ್ನ, ನೀರ್ ಕರ್ಕೊಂಡ್ ಹೋಗಿದ್ದೆ. ನೀರ್ ಹಾಯ್ಸಕ್ ಕರ್ಕೊಂಡ್ ಹೋಗಿದ್ದಿದ್ ನೀನ್ ನನ್ನ. ನೀರ್ ಹಾಯ್ಸಕ್ ನಮ್ದು ನೀರು ಬೋರ್ ನಿಂತೋಗಿ ಅಲ್ಲೇ ಎಷ್ಟು 10 ವರ್ಷ ಆಯ್ತು, 11 ವರ್ಷ ಆಗ್ಲಿಲ್ಲ ಮಗ. ನಾನ್ ಹೇಳ್ತಿರೋದು ನಿಮ್ ಮನೆಗಿರೋ ಹೊಲ್ದಾಗಿರೋ ಬೋರ್ ಆಗಲ್ಲ. ಎರಡು ಬೋರ್ನು ಸುಮ್ಮನ ಆಗಿ ಹೋಗಿ ಎಲ್ಲ ತೆಂಗಿನ ಗಿಡ ಎಲ್ಲ ಗೋಳೆ ಹೊಡೆದ್ ನಿಂತವೆ. ನಾನ್ ಹೇಳ್ತಿರೋದು ನಿಮ್ ಹೊಲ್ದಾಗಿರೋ ಬೋರ್ ಅಲ್ಲ, ನಿನ್ ಬೋರಾಗಿ ಬರ್ತೈತಲ್ಲ ನೀರು, ಅದು ನಾನು ಹೊಲ ಕಾಯ್ಸಕ್ ಬಂದಿದ್ದಲ್ಲಪ್ಪ. ಅವಾಗ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ ನಿಮ್ಮೂರ್ ಫಾರೆಸ್ಟ್ ಎಷ್ಟ್ ಸರಿ ಕರ್ಕೊಂಡ್ ಹೋಗಿದ್ಯಪ್ಪ? ಚಿನಾಲಿ ಹೇಳ್ತಿಂತೀಯ ನೀನು? ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ ನೋಡು, ನನ್ಗ್ ಸುಮ್ನೆ ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ. ಇನ್ನಂತ ಮುಂದೆ ಇನ್ನ ಬದುಕಿರೋದು ಹೆಚ್ಚು ಬದುಕಿ ನಿಮ್ಮಂತ ಬದುಕಿರೋದ್ರಿಂದಲೇ ಹಿಂಗೆ ಕೊರೋನಾ ಕಾಯಿಲೆ ಅಂತಿಂತ ಬರೋದು, ಕಾಯಿಲೆ ಕಸ ಬರೋದು ನಿಮ್ಮಂತರಿಂದಲೇ. ನೀನು ನಂಗ ಅವೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಾ? ನನ್ಗೆ ಸುಮ್ನೆ ಜೀವನಾಂಶಕ್ಕೆ ಏನೈತೆ ಕೊಡು, ಇಲ್ಲ ಅಂತಂದ್ರೆ ಮುಚ್ಚೆ ಬಾಯಿ ಚಂದ್ಲಾಲಿ ಬಿಲಾಲಿ, ಗೊತ್ತಾಯ್ತಾ? ನನಗೆ ಅವೆಲ್ಲ ಗೊತ್ತಿಲ್ಲ, ಸುಮ್ನೆ ಅಮಾಯಕರು ನಮ್ಮಂತಾರನ ನೀವು ಇದು ದೇವ್ರ ಶಾಪ, ನಿಮ್ಮನ್ನೇನು ಸುಮ್ನೆ ಬಿಡೋದಿಲ್ಲ. ಅಣಯ್ಯ ಯಪ್ಪ, ಏನವ ನೀನು ಸಾಪ ಗೀಪ ಅಂತ ನನಗೇನ್ ಎದುರಿಸ್ಬೇಡ ಕಣೋ ತಂದೆ ಪುಣ್ಯಾತ್ಮ. ಎಲ್ಲಿದ್ದ ನೀನು? ಏನೋ ನಾನ್ ಬಂದು ನಿನಗ್ ಜೀವನ ಮಾಡ್ಕೊಟ್ಬಿಡ್ತೀನಿ, ಗಂಡನ್ ಬಿಟ್ಬಿಡು, ಮಕ್ಳನ್ ಏನ್ ಮಾಡ್ಬೇಡ, ಒಂದ್ ಮಗು ಎತ್ಕೊಡು ನನಗೆ, ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ, ನಿನ್ ರಾಣಿ ತರ ಸಾಕ್ತೀನಿ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಇಷ್ಟು ಬರ್ಬಿಡ್ತೀನಿ, ಇಷ್ಟು ಕಾಯಿ ತಂದ್ ಕೊಟ್ಬಿಡ್ತೀನಿ, ಇಷ್ಟು ಹುಳ್ಳಿಕಾಳು ತಂದ್ ಕೊಟ್ಬಿಡ್ತೀನಿ, ತಿಂಗಳ ದುಡ್ಡು ಕೊಟ್ಬಿಡ್ತೀನಿ, ನಿಂಗ್ ಸೀರೆ ತಂದ್ ಕೊಡ್ತೀನಿ, ಬಳೆ ತಂದ್ ಕೊಡ್ತೀನಿ, ಅದನ್ ತಂದ್ ಕೊಡ್ತೀನಿ, ಇದನ್ ತಂದ್ ಕೊಡ್ತೀನಿ ಅಂತ ಹೇಳಿ 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 ಬಂದು 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 ಬಂದ್ ಅಂತ ಬಂದು ಅವನಮ್ಮನ ಇರೋ ಒಡವೆ ಕಿತ್ಕೊಂಡೆ,
ದುಡ್ಡು ಕಿತ್ಕೊಂಡೆ, ನನ್ನ ಹೆಸರಾಗಿ ಸೈಟು ಕಿತ್ಕೊಂಡೆ, ಮಾರ್ಕೊಂಡೆ, ಸೈಟು ಕಿತ್ಕೊಂಡೆ, ಏನ್ ಕಿತ್ಕೊಂಡೆ? ನನ್ನ ಹತ್ರ ದುಡ್ಡು ಇಸ್ಕೊಂಡೆ, ಆ ಒಡವೆನೂ ಇಸ್ಕೊಂಡೆ, ಆ ಸೈಟ್ ಇತ್ತು ಹೆಗ್ಗೆರತವ, ಆ ಸೈಟು ಮಾರ್ಸಿದ್ದು, ಅದು ದುಡ್ಡು ಇಸ್ಕೊಂಡೆ, ಎಲ್ಲ ನಿನ್ ಬಾಯಿಗೆ ಇಕ್ಕಿ ಇದು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡ್ಕೊಂಡೆ, ನನ್ನ ಮನೆ ಹಾಳ್ ಮಾಡ್ಕೊಂಡೆ. ಓ ಏನ್ ಬೇಡ, ಓ ಏನ್ ಬೇಡ, ಏಯ್ ಏಯ್ ಓ ಏನ್ ಬೇಡ ಕಣ, ಓ ಏನ್ ಬೇಡ ಕಣ. ಯಾಕೋ ಬಾಯಿಗೆ ಲಕ್ಕ ಹೊಡೆದೈತನೋ, ಹುಳ ಬಿದ್ದೈತನೋ ನಿನ್ಗೆ? ಮೊದ್ಲು ಏನಂತಿದ್ದೋ ಲೆಲ್ಲಿ ಪುಟ್ಟ ನೀವೇ. ಏನೋ ಬಿಪಿ ತಗಾರ್ ಮಾಡಿಸ್ಬೇಡ. ಲೆಲ್ಲಿ ನೀವೇ. ಈಗ ಏನನ ಓ ಅಂತ ನಾಯಿ ಕದ್ರಂಗಲ್ಲ, ಯಾಕೆ ಏನು ಇಲ್ವಲ್ಲ? ಎಲ್ಲ ದೋಚ್ಕೊಂಡು ಎಲ್ಲ ನಮ್ಮ ಮನೆ ನುಣ್ಣು ತೆಗೆದ್ಬಿಟ್ಟಲ್ಲ. ಏನ್ ದೋಷ ಯಾವ ನೋಡಿಲ್ಲ, ನನ್ಗೆ ಫೋನ್ ಮಾಡ್ತೀನಿ. ಏನ್ ಬಿಟ್ಟಿದ್ಯ ನನ್ನ ಹತ್ರ ನೀನು ನೋಡಕ್ಕೆ? ಏನಾಯ್ತು ಇನ್ನೇನಾಯ್ತು ನೋಡೋ, ನಾನು ಒಬ್ಳಿದ್ದೀನಿ ನೋಡೋ, ನನ್ನ ಯಾರ್ಗಾರ ಮಾರ್ಕೊಂಡ್ಬಿಡ್ತೀನೋ, ನನ್ನ ಯಾರ್ಗಾರ ಮಾರ್ಬಿಟ್ಟಿ ಬಾರೋ, ದುಡ್ಡು ತಗೊಂಡು ಬಾರೋ, ಇನ್ನೊಂದಿಷ್ಟು ಮೂಗೊಂದು ಇಕ್ಕೊಂಡ್ಬಿಡೋಲೆ, ಮೂಗೊಂದು ಇದನ್ನ ಕಿವಿಗೆ ವಾಲೆ ಹಾಕೊಂಡಿದ್ಯಾ, ಮೂಗೊಂದು ಕಷ್ಟಪಟ್ಟು ದುಡಿದಿರೋದ್ರಲ್ಲ ಕಷ್ಟ ಅಂತಾನೆ ನೋಡು. ಇಲ್ದಿದವೆಲ್ಲ ಮಾತಾಡಿದ್ರೆ ಹುಡಿಕೊಂಡು ಎತ್ಕೊಂಡು ಕೆರೆನ ಹೊಡ್ಬಿಡ್ತೀನಿ. ಶಿವ ಅಂತ ಎಲ್ಲ ಹೊಂಟಿದೀನಿ. ಯಾವತ್ತನ ಸಿಮೆಂಟ್ ಹೊತ್ತಿದ್ಯೇನೋ? ನಾವು ಇತ್ತ ಈ ಮನೆ ಕಿತ್ತಾಕಿದಾಗಿಂದನು ಕೆರೆ ಕಡೆಗೆ ಹೋಗ್ತೀವ್ರಿ. ನೀವು ಆತರ ಬಾತ್ರೂಮ್ ಹೋಗ್ತಾರಲ್ಲ, ನಿಮ್ ಹೆಣ್ಮಕ್ಳು ನಿಮ್ ನಿಮ್ ಸಾಮಾನೆಲ್ಲ ನೋಡ್ರಿ ಅವ್ರಿಗೊಂಥರ ಆಗಲ್ವಾ? ಬಿಚ್ಕೊಂಡು ಕೆರೆಳ ಕೂತ್ಕೊಂತಿರಲ್ಲ. ಬೇಲಿ ಹಂಗೆ ಮಾರ್ಬಿಡವಲ್ಲ, ಸಂಡೆ ಕುತ್ಕೊಂತೀವಿ. ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಕಡಿತಾವ, ಬೆಳಗ್ಗೆ ಟೈಮ್ ಹೋದ್ರಿ ಕಡಿತಾವೆ ಸೊಳ್ಳೆ, ಅವು ಕಡಿತಾವೆ. ಮತ್ತೀಗ ಅದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಬದಿ ತಗೊಂಡೋಗಿರ್ತಾರೆ ಇಲ್ಲಿಂದಾನೆ? ಕೆರೆ ತಗ ಸೊಳ್ಳೆ ಬದಿ ತಗೊಂಡೋಗ್ತಾರೆ. ಹೌದಾ? ಆ ಸೊಳ್ಳೆ ಮತಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಪಂಚೆ ಓದ್ಕೊಂತೀವ್ರಿ. ಪಂಚೆ ಇರ್ತದಲ್ಲ ಬಾತ್ರೂಮ್ ಅದನ್ನ ಒದ್ಕೊಂತೀವಿ ಹಂಗೆ ನಮ್ಮ ಮೈ ಮೇಲೆ. ಹಂಗೆ ಬಿಚ್ಬಿಟ್ಟು ಹಂಗೆ ಮೈ ಮೇಲೆ ಒತ್ಕೊಂಡ್ಬಿಡ್ತೀರಾ? ಅದು ಏನ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚೆ ಎಲ್ಲ ಹಂಗೆ ಒಡ್ಸ್ಕೊಂತೀರ? ಅದೇನೆ? ಇಲ್ಲ ಬಾತ್ರೂಮ್ಗೆ ಹೋಗಿ ಡ್ರಿಂಕ್ಸ್ ಮಾಡಿರ್ತೀವ್ರಿ. ಅಕಸ್ಮಾತ್ ತೊಳ್ಕಣಕ್ ಹೋಗ್ತಿರಲ್ಲ, ಅದ್ರ ಮುಗುರು ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ನೀರೊಳಗೆ ತಿಳಿದ್ ಬಿಡ್ತೀವಿ ನಾವು. ಚಪ್ಪಲಿ ಬಿಟ್ಬಿಟ್ಟು ಗಾಡಿ ಚಪ್ಪಲಿ ಬಿಟ್ಬಿಟ್ಟು ನೀರು ಚಾನಲ್ ನೀರು ಬಂದಿದ್ದಲ್ಲ, ತುಂಬಿದೆ ಕೆರೆ, ನೀರೊಳಗೆ ಹೋಗಿ ನೀರ್ ಬಿಟ್ಬಿಟ್ಟು ಬರ್ತೀವ್ರಿ. ಅದ್ರೊಳಗೆ ನೀರೊಳಗೆ ಮಾಡ್ಬಿಟ್ಟು ಅದೇ ನೀರೊಳಗೆ ತೊಳ್ಕೊಂಡ್ಬಿಡ್ತೀರಾ? ಇಲ್ಲ ಇಲ್ಲಿ ಇದು ಗಿಡ ಮರ ಇರ್ತಾವಲ್ಲ, ಇದು ಈ ಕಡೆ ಕೆರೆ ರೋಡ್ ಮಾತ್ರ ಗಿಡ ಮರ ಅವು ಇರ್ತಾವಲ್ಲ, ಹೋಗಿ ಯಾಕೆ ಈಗೀಗ ನೋವು ಕಾಣಿಸ್ಬೇಕು. ಇದು ಒಂದ್ ಕಡೆ ಹೊರಗಡೆ ಇದು ಹೊಟ್ಟೆ ಕೆಳಗೆ ಹಂಗಾರ ನಿಮ್ ಕಿಡ್ನಿ ಹೋಗೈತ ಅಂತ ಏನು ಹೊಟ್ಟೆನಾಗ ಹಂಗ ಆಗತ್ತೆ ನೋವಾಗಂಗೆ ರೇ. ಇಲ್ಲ ರೀಸಸ್ ಫಸ್ಟ್ ಮಾಡ್ತೀರಾ ಇಲ್ಲ ಹೇಳ್ತೀರಾ? ಫಸ್ಟ್ ಎರಡು ಒಂದೇ ಸರಿ ಮಾಡ್ಬಾರ್ದು. ಅದೇ ಒಂದ್ 3 ಸಲ ಅದನ್ನೇ ಕೇಳಿ ಕಲ್ತಾ ಅದರಿಂದ ಏನಾಯ್ತು ಅದನ್ನ ಕೊಟ್ರೆ ಚೆಕ್ ಮಾಡ್ತಾರೆ. ರೇ ನಿಮ್ ಒಳ್ಳೇದಕ್ಕೆ ಅಲ್ವನ್ರಿ ಹೇಳ್ತಿರೋದು, ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಇಲ್ಲ ಸರ್, ಅದು ನೀನ್ ಬರೀ 100 ಸಲ ಬರೀ ಅದೇ ನಾವು ಈಗ ನಿಮ್ಗೆ ಏನೋ ತೊಂದರೆ ಆಗುತ್ತೆ, ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಏನಿಲ್ಲ, ಅದ್ ಯಾರಿಗೂ ಅದನ್ನ ಮಾಡ್ತೀವಿ. ಇಲ್ಲ ನೀನು ನಾಳೆದು ಏನ್ ಮಾಡ್ತೀವಿ ಗೊತ್ತೇನಪ್ಪ ನರಸಿಂಹರಾಜು? ಅದು ರೀಸರ್ಚ್ ಮಾಡಕ್ ಹೋಗ್ಬೇಡ, ಅದ್ಮಿ ಹಿಂಗೆ ಹಿಡ್ಕೊಂಬಿಡು ಕೈಯಾಗೆ. ಫಸ್ಟ್ ಲೆಟ್ರಿನ್ ಮಾಡ್ಬಿಟ್ಟಿ ಆಮೇಲೆ ರೀಸರ್ಚ್ ಮಾಡು. ಆಗತ್ತೆ ಸರ್, ಬೆಳಗ್ಗೆ ಟೈಮ್ ಆಗುತ್ತರ. ಏನಪ್ಪಾ ನೀನು ಹಂಗ್ ಮಾಡ್ದೆ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಕೈಯಲ್ಲಿ ಅದನ್ನ ಹಿಡ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟಿ ಅದೇ ಉಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರಾಗ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ ತಿರ್ಗಾ ನಿಂಗೆ. ಇಲ್ಲ ಒಂದು ಖಾಲಿ ಬಾಟ್ಲು ತಗೊಂಡೋಗ್ಬಿಡು, ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಂದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು.
ನೋಡಂತ ಬೆಳಿಗ್ಗೆ ನೋಡಂಗ್ ಮಾಡ್ತೀವಿ. ಬೆಳಿಗ್ಗೆ ಹಂಗ್ ಮಾಡ್ತೀವಿ ನೋಡಂತ ಹೇಳ್ತ. ಬಿಸ್ಲರಿ ಖಾಲಿ ಬಾಟ್ಲು ತಗೊಂಡೋಗಿ ನರಸಿಂಹರಾಜು ಎಲ್ಲ ಮಣ್ಣಿಗೋಗಿದ್ದು ಹಾ ಯಾಕೋ ತಲೆ ಹೊಟ್ಟು ಬಂದಂಗ ಆಯ್ತು ಮಣಿಕೊಂತೀವಿ. ಇದು ಇನ್ನೇನು ಎದ್ರಾಗೇನೈತಿ ಕೊಡಿ ಅವ್ರ ಕೈಗೆ ಬಂದಿದ್ರೆ ಯಾರ ಕೈಲಿ? ವೆಂಕಟೇಶನ ಕೈಗೆ. ವೆಂಕಟೇಶ್ ಅವರು ಇದಕ್ಕೆ ಸ್ವೀಟ್ ತರಕ್ ಹೋಗೈತೆ. ಗಂಡ್ ಮಗು ಆಯ್ತಲ್ಲ. ಗಂಡ್ ಮಗು ಆಯ್ತಾ? ಗಂಡ್ ಮಗು ಆಯ್ತು. ಅಲ್ಲಿ ಬಿಡಕ್ ಹೋಗ್ಬೇಡ್ರಿ. ಅಥವಾ ಅವು ಇವು ಇದು ಕರ್ಕೊಂಬರ್ತಾರೆ ಅದು ಇದು ಕೊರೋನಾ ಪರೋನಾ ಆಮೇಲೆ. ಇಲ್ಲ ಇದು ಗಂಡ್ ಮಗು ಆಯ್ತಲ್ಲ. ಹಾ ಸ್ವೀಟ್ ತಗೊಂಬರಕ್ ಹೋಗಾರ. ಇನ್ನೇನ್ ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ತೀವಿ. ಹಾ ಗಂಡ್ ಮಗು ಆಯ್ತು ಸ್ವೀಟ್ ತರಕ್ ಹೋಗಾರೆ. ಹಾ ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಸ್ಕೂಲ್ಗೆ ಅಲ್ವಾ? ಈಗ ಹುಟ್ರ ಮಗನ? ಈಗ ಹುಟ್ಟು ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಹಂಗೆ ಸ್ವೀಟ್ ತಗೊಂಡು ಆ ಫಾರಂ ಇಸ್ಕೊಂಬರಕ್ ಹೋಗೈತೆ. ಬೆಳಗ್ಗೆ ಇನ್ನೇನು SSLC ಪಾಸ್ ಆಗೈತಲ್ಲ. ನಾಳೆಯಿಂದ ಕಾಲೇಜ್ಗೆ ಹೋಗುತ್ತೆ. SSLC ಪಾಸ್ ಆದ್ಮೇಲೆ ಇಂತ ಹುಚ್ಚಿ ಚಿನಾಲಿ ನನ್ನ ಮುಂಡೆರ್ನ ಇವ್ರ ತಾಯಿನ ನಾನು ಎಂದ್ಲೂ ನೋಡಿ. ಈಗ ಹುಟ್ಟಿ ವಚನಕ್ಕೆ ಸ್ಕೂಲಿಗೆ ಸೇರಿಸಿ ಅಣ್ಣ ಇವತ್ತು ಹುಟ್ಟಿತ್ತು. SSLC ಇವತ್ತೇ ಎಕ್ಸಾಮ್ ಬರ್ ಪಾಸ್ ಆಯ್ತು. ನಾಳೆಯಿಂದ ಕಾಲೇಜ್ ಹೋಗುತ್ತೆ ಫಸ್ಟ್ ಇಯರ್. ಅಯ್ಯೋ ಅಲ್ಲ ಇವ್ರು ವೆಂಕಟೇಶ್ ಅಣ್ಣ ಹೋದ್ರು. ಅಯ್ಯೋ ನಮ್ಮನೆಗೆ ಆನಂದ 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 ಪರಮಾನಂದ ಆನಂದ. ಯಾವ ಊರಲ್ಲಿ ನೀವು? ಆನಂದ ನಮ್ಗೆ ಆನಂದ ಆನಂದ. ನಮ್ಗೆ ಇಲ್ಲಿ ತಿಕ್ಲು ಹಿಡಿದೈತಿ. ಇದು ವೆಂಕಟೇಶಣ್ಣವ್ರ ಮನೆ ಯಾರು ನೀವು? ಏನ ನಾನೇ ಅವ್ರ ಹೆಂಗಸರು. ಅಲ್ಲಿ ಈಗ ಬಂದ್ ಮನೆ ತಗ ಬಂದ್ ನೆನ್ಕೊಂಬಂದಲ್ಲ ನಿನ್ಗೆ ಇಷ್ಟು ಬೇಗ ತಿಕ್ಲು ಹಿಡಿದೈತಿ ಅನ್ನೋದು ಯಾ ನನ್ ಮಗ ಏನು? ಆನಂದ ಇದು ಪ್ರಪಂಚ ಇದಕ್ಕೇನಪ್ಪ ಹಿಂಗ್ ಕೊರೋನಾ ಬಂದಿತ್ತು. ಇವನ್ ತಾಯಿನ ನನ್ ಗಾಟ್ಯಾರನೆ ಮೊನ್ನೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಂಡೆ ಕೊಟ್ಟು ಬಂದು. ಹಲೋ ನನಗಿಲ್ಲ ಆನಂದ ಅಂತ ಹೇಳಿದ್ರೆ ನನಗಿಲ್ಲಿ ಬರೀ ಕಾಸು ಕೊಡೋದ್ರಿಲ್ಲ ನನಗೆ ಬೆಟ್ಟ. ಹಲೋ ಹಲೋ ಹೇಳಿ ಅಣ್ಣ. ಮಾದೇವಣ್ಣಂಗ್ ಉಂಗ್ರ ಇಟ್ಬಿಟ್ಟು ದುಡ್ಡು ಕೊಟ್ಟಂತೆ. ಬೆಳಗ್ಗೆ ಮತ್ತೆ ಹಲೋ ಆಯ್ತು 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 ರೈಟ್ ರೈಟ್. ಹಲೋ ಹೇಳಿ ಮಾಮ. ಅಲ್ಲ ಮಾಮ ಹೇಳಿ ಮಾಮ ಅಪ್ಪ ಸತ್ತೋಯ್ತು ಮಾಮ. ಹಲೋ ಯಾರು ಹೇಳಿದ್ರು? ನಾನ್ ವೆಂಕಟೇಶ. ವೆಂಕಟೇಶ್ ಮೊನ್ನೆ ಅವ್ರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ ಇದು ವೆಂಕಟೇಶ್ವರ ಅಪ್ಪ ಇರೋಯ್ತು ಮೊನ್ನೆ ತಿರೋಲ್ಲ. ವೆಂಕಟೇಶ ಮಣ್ಣೆ ಬೆಣ್ಣೆ ವೆಂಕಟೇಶ್ವರಪ್ಪ ತೀರೋಯ್ತಂತೆ. ಮೊನ್ನೆ ತೀರೋಯ್ತು ಅವ್ರಪ್ಪನಲ್ವಾ? ತೀರೋಯ್ತು ಅಂತ ಅಂದ್ರೆ ಅಲ್ಲೋ ಹಲೋ ತೀರೋತಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ. ಅಯ್ಯ ನರಸಿಂಹಣ್ಣ ಆ ಮಣ್ಣೆ ಅಲ್ಲ ನಮ್ ಮಲ್ಸಂದ್ರ. ಮಲ್ಸಂದ್ರದಾಗ ವೆಂಕಟೇಶ್ ಅಂದ್ರ ಯಾರು? ನಿಮ್ಮ ಅಣ್ಣಯ್ಯರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ? ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ. ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲ್ವ ಮಗ ಮಣ್ಣಿಗೆ? ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು. ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು.
ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಇದು ನಿಮ್ಗ್ ಉಸಿರೈತೆ ನೋಡ್ಕೊಳ್ರಿ. ನಿಮ್ಗ್ ಉಸಿರೈತೇನ? ನೀನ್ ಯಾರ್ ನರಸಿಂಹಣ್ಣ ಅಲ್ಲ ನೀನ್ ಯಾವನ ಹಿಜ್ಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡೋದ ನಮ್ ನರಸಿಂಹಣ್ಣ ಗೊತ್ತಾ? ನಾನ್ ನರಸಿಂಹಣ್ಣ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ ಮಾಡಿಕೊಂಡಿದೀವಿ, ಜಾಸ್ತಿ ದಿನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವರೆಲ್ಲ ಬಂದು ಹಿಡ್ಕೊಂಡು ಅಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲರೂ ವಾರ ಸತ್ತು ಹೋಗ್ತಾರ. ತಿರ್ಗಿ ಯಾವ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾತಯ್ಯ ಇವ್ರೆಲ್ಲಾನ. ನಾನೆಲ್ಲ ಮಾಡಿರೋದು ವೆಂಕಟೇಶನ್ನೇ ಮಾಡಿರೋದು ನನ್ ಫೋನು. ಯಾಕೆ ಉಯ್ಯಕ್ ಹೋಗ್ತಾರೆ ಈಗ? ಅಲೋ, 4 ತಿಂಗಳಿಂದ ನಿಮ್ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ಚಿತ್ರದುರ್ಗ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ, ಬಯಲ್ ಗಿಲ್ತ ನಾನು ನನಗೇನ ಹಿಡ್ದೈತೆ ನೋಡೋಣ. ಮಗ ಅಲ್ಲಿ ಏನಿದು ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ, ಬೆಳಗಿನ ಜಾವ ಹಾಲ್ ಕರೆಗೆ ಅಂತ ಎದು ಮಕ ನೋಡ್ತೀನಿ. ಮಾಮ ಮಾರಾಡ್ದಿಲ್ಲ ಅಪ್ಪ. ಮೊನ್ನೆ 2-3 ತಿಂಗಳಾಗ ಮಾರ್ದು ಅಂದ್ರಿ. ಅಯ್ಯೋ ಹಸ ಅಲ್ಲ ಕಡೆ ನಮ್ಮ ಅಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶು. ಮಗು ಹೇಳ್ತೀನಿ ಅಲ್ಲಿ ಗೇರಿಗೆ ಹೋಯ್ತಿ. ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ. ಅಲ್ಲಿ ಅಗ್ಗಿರಾಗಿ ಮೆಡಿಕಲ್ ಕಾಲೇಜ್ ಐತೆ, ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶು. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ. ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಮಟನ್ ಮಾಡಿಸ್ತೀನಿ. ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ತಾಯಿನಾಕೆ ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ನಿಂದ ತಿಕ್ಕಲ್ ನನ್ ಅಯ್ಯೋ ಮಾತ್ರೆ ಕೊಡು. ಇವತ್ತಾಲೆ ಯುಗಾದಿ ಹಬ್ಬ. ಇವತ್ತು ಯುಗಾದಿ ಹಬ್ಬ. ಇವತ್ತಾಲೆ ಯುಗಾದಿ ಹಬ್ಬ ಅಲ್ವೇನಣ್ಣ? ಇಷ್ಟು ಮತ್ತೆ ಅರ್ಧ ಹೊತ್ನಾಗ ಫೋನ್ ಮಾಡಿದ್ರ? ಅರ್ಧ ಹೊತ್ನಾಗ ಫೋನ್ ಮಾಡಿದ್ರ? ಅದೇ ಮರಿ ಕಡಿತಿದ್ದು. ಅದೇ ಗುಡ್ಡೆ ಮಾಂಸ ನಿಮ್ಗೆ ಎಷ್ಟು ಕೆಜಿ ಬೇಕು ಅಂತ ಮಾಡಿದ್ದು. ನಿಮ್ದು ಆಯ್ತಾ ಅಣ್ಣ ಯುಗಾದಿ ಹಬ್ಬ? ಇಲ್ಲ, ನಾವು ಇದು ತಿಥಿ ಮಾಡ್ತಾ ಇದೀವಿ.
ತಿಥಿ ಮಾಡ್ತಾ ಇದ್ವಿ ನಾವು. ಯಾರ್ದು ನಿನ್? ಅಯ್ಯೋ ನರಸಿಂಹಣ್ಣ ಸತ್ತೋಗ್ಬಿಡ್ತ. ಆಂಬುಲೆನ್ಸ್ ಬಂತು, ಆಂಬುಲೆನ್ಸ್. ಹಲೋ ಅಣ್ಣ, ಹ್ಮ್ ನರಸಿಂಹಣ್ಣ ಸತ್ತೋಗ್ಬಿಡ್ತ. ನರಸಿಂಹಣ್ಣಂದು ತಿಥಿ. ಅಯ್ಯೋ ಇವನ್ ತಾಯಿನ ಚಾಯ ಏನು? ಅಯ್ಯೋ ನರಸಿಂಹಣ್ಣ ಸತ್ತೋಗ್ಬಿಡ್ತಂತೆ. ನರಸಿಂಹಣ್ಣನ ತಿಥಿ ಅಂತೆ. ನರಸಿಂಹಣ್ಣ ಏನಾಗಿತ್ತಣ್ಣ? ನನ್ ಹೆಂಗಸು ಓಡಾಡ್ತಾರೆ, ಹಂಗ ಓಡಾಡ್ತೀಯಲ್ಲ. ನಾನೇ ಕಣೋ ನರಸಿಂಹರಾಜು. ನೀನ್ ಯಾವ ಊರಿಂದು? ನರಸಿಂಹಣ್ಣಂದು ಅಂತ. ಓಯ್ ಇವ್ರು ನಮ್ಮ ದೊಡ್ಡ ಮಗ ಮೇಷ್ಟ್ರು ತೀರೋಯ್ರು, ಮಣ್ಣಿಗೋಯ್ತು. ಇವತ್ತು ಸೂತ್ರೆ ಹಾಕಬೇಕು. ನಾಳೆ ಭೂಮಿ ಹುಟ್ಟಿದ್ವಾರ, ನಾಳೆ ಮಾಡಂಗಿಲ್ಲ. ಇದು ಏನು ಭೂಮಿ ಪೂಜೆ ಮಾಡಂಗಿಲ್ಲ. ಅಯ್ಯೋ ಅವ್ರಿಗೆ ಇವತ್ತೇ ಸೂತ್ರೆ ಕಳ್ಕೊಂತ ಇದ್ವಿ. ನನ್ನ ಮಗ ಹೇಳಿದ್ದು ಗೊತ್ತ, ನಾನೇ ನರಸಿಂಹರಾಜು. ಇಲ್ಲ ನಾನ್ ಹಲೋ ಹಲೋ ನರಸಿಂಹಣ್ಣ, ಓ ಹಬ್ಬ ಆಯ್ತಣ್ಣ? ಯಾವ ಹಬ್ಬ? ಯುಗಾದಿ ಹಬ್ಬ. ಎತ್ತಿಲ್ವಾ ಅದನಿಗೆ ನಿನ್ ತಲೆ ಕೆಟ್ಟು ನಮ್ಮ ಯಾಕಣ್ಣ? ಏನು ಗ್ಯಾಬ್ರ ಮಾಡ್ಕೊಳಕ್ ಹೋದ್ ಮರ್ತೇ ಹೋತು. ಅಲ್ಲ ಅಣ್ಣ, ಅಣ್ಣ ಇದ್ರಿ ಅಣ್ಣ ಯಾಕೆ ಹೇಳು? ನಾವ್ ಯಾವ ಹಬ್ಬನೂ ಮಾಡಲ್ಲ. ನಾವ್ ಹಬ್ಬನೇ ಇಲ್ಲ ನಮ್ಗೆ. ಅಲ್ಲ ಅಣ್ಣ, ಮಾಡ್ದಿರೋ ಪರವಾಗಿಲ್ಲ. ನಾನು ಏನಕ್ ಮಾಡ್ದೆ ಗೊತ್ತಾ ಫೋನು? ಅದೇ ನಮ್ಮ ಅಪ್ಪರ ತಿಥಿ ಇತ್ತಲ್ಲಣ್ಣ. ಅಯ್ಯೋ ಒಂದ್ ತಾಯಿನ ಬರೇ ಸತ್ತೋದ್ರು ತಿಥಿ. ನೀನ್ ಸತ್ತೋದ ಬರೀ ಇದೇ ಗೊತ್ತಲ್ಲ ನಮ್ದು. ಅಣ್ಣ ನಮ್ಮ ಅಪ್ಪನ ತಿಥಿ ಐತೆ. ನಿಮ್ಮ ತಿಥಿ ಯಾವಾಗಾತು ಅಣ್ಣ? ನಿಮ್ಮ ತಿಥಿ ಯಾವಾಗಾತು ಅಣ್ಣ? ನರಸಿಂಹಣ್ಣ ಇನ್ನ ಸತ್ತಿಲ್ವಲ್ಲ. ನರಸಿಂಹಣ್ಣ ಸತ್ತ ಮೇಲೆ ನಮ್ ತಿಥಿ. ಇವಾಗ ಮಾತಾಡ್ದಾರ ಯಾರು ಹೇಳ? ನಾನು ಯಾರು ಮಾತಾಡ್ತಿರೋದೇಳಿ? ಮತ್ತೆ ಇಕ್ರಿ, ನಾನು ಮಾತಾಡೋಕ್ ಗೊತ್ತಿದ್ಮೇಲೆ ಇಕ್ರಿ. ನನ್ಗೆ ಯಾಕೆ ಮಾಡಿ? ಅಣ್ಣ ನೀನ್ BN ನರಸಿಂಹರಾಜು, ಬಳ್ಳಾಪುರ. ಅವರೇ ಮಾತಾಡ್ತಾ ಇರೋದು. ಮತ್ತೆ ನಾನು ಯಾವಾಗ ತಿಥಿ ಆಯ್ತು? ಮತ್ತೆ ನೀನ್ ನನಗೆ ಹೇಳ್ತಿದ್ದೆ ನೀನ್ ಸತ್ತೋಗಿಲ್ಲ, ಇನ್ನು ನಿನ್ ತಿಥಿ ಯಾವಾಗ ಅಂತ. ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳು? ತುಂಬ ಇದು ಮಾಡ್ತಾರೆ ನನಗೆ, ಶಟಕ್ ಮಾಡ್ತಾರೆ ನಮ್ಗೆ. ಅಣ್ಣ ನೆಂಟ್ರಿಷ್ಟು ಅಂದ್ಮೇಲೆ ಊಟ ಕೇಳ್ದೆ, ನಿನ್ಗೆ ಹೇಳ್ದೆ. ಇರ್ತವೆ ನೆಂಟ್ರಿಷ್ಟು ಫೋನ್ ಮಾಡ್ದೆ, ಇನ್ ಯಾರಿಗ್ ಮಾಡೋನ್ ತಿಥಿಗೆ? ತುಂಬಿ ಮಾಡಿಬಿಡು. ನಾನೇ ಆಗ್ತದೆ ನನಗೆ ಮಾಡ್ಬೇಡ್ರಿ. ಯಾಕಣ್ಣ? ಯಾಕೆ ಮಾಡ್ತೇಳು? ಅಣ್ಣ ನಾನ್ ಯಾರು ಅಂತ ಗೊತ್ತಾಯ್ತಾ? ಯಾರು? ಉಮಾಶಂಕರ, ಧಾರವಾಡ. ಉಮಾಶಂಕರ್ ಡಿ ಸಿ ಸಾಹೇಬ್ರ? ಉಮಾಶಂಕರ್ ಅಂತ ತುಮಕೂರು ಒಂದ್ಸಲ DC ಆಗಿ ಬಂದಿದ್ರು ಅವರು. DC ಸಾಹೇಬ್ರ? ಅಕ್ಕ ನಮ್ದೇನಾಗ್ತದೆ, ನಮ್ದು ಒಂಥರ ಸಂಸ್ಕೃತಿ, ಇದು ಎಲ್ಲಾನು ಗೌರವ ಕೊಟ್ಟು. ಅಲ್ಲಲ್ಲ, ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ. ಇನ್ಸಲ್ಟ್. ಅಲ್ಲ ಅಕ್ಕ ಅನ್ಬೇಡಿ, ನೀವ್ ತುಂಬಾ ಚೆನ್ನಾಗಿದ್ದೀರ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಆನೆ ಮದ್ವೆ ಮಕ್ಕಳೆಲ್ಲ ಮದ್ವೆ ಮಾಡಿ ಮೊಮ್ಮಕ್ಳು ಅಲ್ಲಿ ತಾತ ಇದ್ದಕ್ಕ. ಇರ್ಲಿ ಪರವಾಗಿಲ್ಲ ಸರ್, ಅದು ನಿಮ್ ಜೀವನ. ಮಕ್ಕಳು ಮೊಮ್ಮಕ್ಳು ಆಗಿ ಯಾರು ನೋಡಕ್ ತುಂಬಾ ಚೆನ್ನಾಗಿದ್ದೀರ ಸರ್. ಅಣ್ಣವ್ರು ಯಾಕೆ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, 23 ವರ್ಷದಾಗ 73ನೇ ಇಸಲಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿದ್ರೆ 73 ಸಡನ್ ಆಗಿ ನಂಗೆ ಹೇಳ್ತಾರಲ್ಲ. ಇರ್ಲಿ, ಒಂದ್ 45 ಆಗಿರ್ಬೇಕಲ್ವಾ? 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು. 23 ವಯಸ್ಸಾಗಿ ಹೆಂಗ್ ಇರ್ಬೋದಾಗಿತ್ತು? ನೀವ್ ಹೆಂಗಿದ್ರಿ ನೀವು? ಅವಾಗ ಎಲ್ಲ ಕುಡ್ದು ಅವಾಗೇನು ಅಲ್ಲ, ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ನಮಸ್ಕಾರ. ಅಕ್ಕ ಅನ್ಬೇಡ. ಹಲೋ, ಯಾರನ್ನಾಗ್ಲಿ ಕಲ್ಸೋರು ತುಂಬೆ ಉಣ್ಬೇಕು, ಯಾರನ್ನಾಗ್ಲಿ ಕಲ್ಸೋರು ತುಂಬೆ ಉಣ್ಬೇಕು, ಯಾರನ್ನಾಗ್ಲಿ ಕಲ್ಸೋರು ತುಂಬೆ ಉಣ್ಬೇಕು. ನಾವು ಅವಶ್ಯಕತೆ ಇಲ್ಲ. ಇದು ನಾವು ಐನೂರು, ನಮ್ಗೆಲ್ಲ ಮಾತೆಲ್ಲ ಆಗ್ಬೇಡಿ. ಅಲ್ಲ ನೀವ್ 500? ನಾವು ಅದೆಲ್ಲ ಕೆಟ್ಟ ಮಾತು ನಮ್ಗೆ ಆಗ್ಬೇಡಿ. 500 ಸ್ವಾಮಿ ಪೂಜೆ ಮಾಡ್ತೀವಿ. ಯಾವ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಆ ಮಾರಮ್ಮನ ಮೇಲೆ ಒಂದು ಭಕ್ತಿ ಮಂತ್ರ ಬರುತ್ತಲ್ಲ, ಅದು ಮಂತ್ರ ಹೇಳಿ, ಅದು ಪ್ರಶ್ನೆ. ಅದು ರೇ, ನಾನ್ ಹೇಳ್ತಿರೋ ದೇವ್ರ ಹೆಸರಲ್ಲ, ಮಾರಮ್ಮನ ಮಂತ್ರ ಹೇಳ್ರಿ ನೋಡೋಣ.
ಹಾ ಹಿಂಗೆ ಹೇಳದ್ ಮಂತ್ರ. ಅಲ್ಲಲ್ಲ ರೀ ಮಂತ್ರ ಹೇಳ್ರಿ ನೀವು ಏನೋ ನಂಬ್ಕೊಳ್ರಿ. ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರ ಕಾಣದೇ ಇಲ್ಲ. ಯಾವ್ದೋ ರಸಿಕ ಇದ್ದಂಗೆ ಇದೆಯಾ, ರಸಿಕರ ರಾಜ ನೀನು. ಅದೇ ನರಸಿಂಹರಾಜು, ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ನನ್ನ ಮನ್ಸು ನಂಗೆ ಕದ್ದು ನಂಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನಿನ್ ಡ್ಯಾನ್ಸ್ ನೋಡಿದ್ಮೇಲೆ. ಹಲೋ 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 ಮಾತಾಡು ಅಂದ್ರೆ ಇದು ನಮ್ಮ ಪೂಜೆ ಕೈ ಮಾಡಿ ಪೂಜೆ ಮಾಡ್ತಿದ್ವಿ ನಾವು. ಪೂಜೆ ಹೋಗ್ತಿದ್ದೀರಾ? ಅಲ್ಲ ನನ್ಗೇನ್ ಗೊತ್ತಾ, ಒಂದೇ ಒಂದು ಆಸೆ ಆಗಿದ್ದು ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಇತ್ತಲ್ಲ, ಇನ್ನು ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ. ಹಲೋ ನಿಮ್ದು ಹಂಗೆ ಒಂದು ಬುಳ್ಳಗಿರೋದು ಒಂದು ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ? ಹಲೋ ಹಲೋ ಯಾರು ಅಕ್ಕ ಅವ್ರು ಮಾತಾಡ್ತಾ ಇದಾರೆ? ನಿಮ್ ಹೆಂಡ್ತಿನ? ನಿಮ್ಮ ಅಜ್ಜಿ? ನಿಮ್ಮ ಅಜ್ಜಿ ಇಲ್ಲ ಅಂದ್ರೆ ನಮ್ಮ ಹೆಂಗಸರು ಅವಧಿ ಅಂತೀವಿ ನಾವು. ಅಲ್ಲಿ ದಾಸ ಆಗಿದ್ರೆ ಅವ್ರ ಅಜ್ಜಿ. ಕೊಡಿ ಅಕ್ಕ ಅವ್ರನ್ನ ಪರಿಚಯ ಮಾಡ್ಕೊಂತೀನಿ ಕೊಡಿ. ಅಕ್ಕ ಅಕ್ಕ ಅವ್ರೆ, ಅಕ್ಕ ನಾನ್ ಹರಿಹರದಿಂದ ಮಾತಾಡ್ತಿರೋದು, ವಂಜಾಕ್ಷಿ ಅಂತ. ವನಜಾಕ್ಷಿ? ವನಜಾಕ್ಷಿ. ಕೊಡಿ ಅಕ್ಕ ಅವ್ರಿಗೆ. ಅಕ್ಕ ಅವ್ರೆ, ನಿಮ್ ಯಜಮಾನ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿದ್ದಾರೆ. ಅಕ್ಕ ಅವ್ರೆ ವನಜಾಕ್ಷಿ ಅಕ್ಕ ವಂಜಾಕ್ಷಿ ಅಕ್ಕ. ಹಲೋ ನಿಮ್ ಯಜಮಾನ್ರು ತುಂಬಾ ರಸಿಕರು ಇದ್ದಂಗ ಅವ್ರೆ ಕಣಕ. ಇವೇನು ಎಷ್ಟ್ ಜನ ಹೆಂಗಸರು ಎಷ್ಟ್ ಮದ್ವೆ ಆಗಿದ್ದಾರೆ ಅವ್ರು ನಿಮ್ ಯಜಮಾನ್ರು? ನೋಡಿ ಅವ್ರು ತುಂಬಾ ಚೆನ್ನಾಗಿ ತುಂಬಾ ಅಕ್ಕ ಲೌಡ್ ಸ್ಪೀಕರ್ ಆನ್ ಮಾಡಕ್ಕ. ಅಲ್ಲ ಅವ್ರಿಗೆ ಕೊಡಕ ಲೌಡ್ ಸ್ಪೀಕರ್ ಆನ್ ಮಾಡುವಂತ ಕೊಡಕ ಪ್ಲೀಸ್ ಕೊಡಕ. ಅಣ್ಣ ಅಣ್ಣ ಅದೇ ಅವ್ರ ಅಕ್ಕ ಅವ್ರಿಗೆ ಏನೋ ಕೇಳಿಸಿಲ್ಲ, ಅದು ಸೌಂಡ್ ಅಂತ ಕೊಡೋಣ, ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡೋಣ ಅವರು ಕೇಳಿಸ್ಕೊಂಡ್ಲಿ. ಹಲೋ ಅಣ್ಣ ಸೌಂಡ್ ಅಂತ ಇಕ್ಕ ಲೌಡ್ ಸ್ಪೀಕರ್ ಅಂತ ಆನ್ ಮಾಡ, ಅಪ್ಪನ್ ಕೇಳಿಸಿಲ್ಲ ಅಂತೆ. ಹಾ ಹಲೋ ಅಕ್ಕಾರೆ ಹಲೋ ಅಕ್ಕೋರೆ, ಅವ್ರು ನಿಮ್ಮ ಯಜಮಾನ್ ಅಲ್ಲೇ ಇದ್ದಾರೆ ಅಕ್ಕೋರೆ. ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಂಗೆ ಗೊಲ್ರಾಮನ್ ಮಂತಕ್ಕೆ, ಲಕ್ಷ್ಮಮ್ಮನ್ ಮಂತಕ್ಕೆ, ರತ್ನಮ್ಮನ್ ಮಂತಕ್ಕೆಲ್ಲ ಹೋಗೋದ್ ಬಿಡ್ಸಕ್ ಅವ್ರಿಗೆ ಹೇಳ್ಬಿಟ್ಟು ಮಕ್ಕಳು ಬರೀ ಫೋನ್ ಮಾಡ್ತಾರೆ ಅವ್ರು ಇವ್ರು. ಅಲ್ಲಿ ಬಾ ನಾವ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋ ನನ್ ಮಗ 10,000 ಕೊಡು 5,000 ಕೊಡು, ಬರೀ ಇವ್ರೆ ಕಣಕ ಫೋನ್ ಮಾಡೋದು. ರೀಚಿಗೆ ಬಂದ್ರು ಅಂದ್ರೆ ಅವ್ರೆ. ನಮ್ಮ ಮೊನ್ನೆ ಲಕ್ಷ್ಮಮ್ಮ ಫೋನ್ ಮಾಡಿದ್ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕೊಂಡು ನನ್ ಮಗ 10,000 ಕೊಡು ಅಂತ. ಆ ರತ್ನಮ್ಮ ಮನೆಲ್ಲ ಫೋನ್ ಮಾಡಿತ್ತು, ಗೊಲ್ರಾಮನ್ಗೆಲ್ಲ ದುಡ್ಡು ಕೊಟ್ಟವನೆ. ಬರೀ ಇದೆ ಕಣಕ, ಅದೊಂಚೂರು ಇದ್ ಮಾಡಿಲ್ಲ ಅಂದ್ರೆ ಎಲ್ಲ ಮುಳುಗದ್ ಸಾಕ್ಬಿಡ್ತಾನೆ ನಿನ್ನ. ನಾನು ಕೊಡು ಫೋನು. ಹಲೋ ಅಣ್ಣ ಎಲ್ಲ ಹೇಳಿದ್ದೀನಿ ನಿಮ್ ಮನೆಯವ್ರಿಗೆ. ಲಕ್ಷ್ಮಮ್ಮ ಅಯ್ಯಪ್ಪ ಸ್ವಾಮಿ ಮಗ ಅಯ್ಯಪ್ಪ ಸ್ವಾಮಿ ಹಾಕ್ಸ್ಕೊಂಡ್ ಮಾಲೆ ಹಾಕ್ಸ್ಕೊಂಡ್ 10,000 ದುಡ್ಡು ಕೇಳಿದ್ರಲ್ಲ, ಅದು ರತ್ನಮ್ಮಂಗ್ ದುಡ್ಡು ಕೊಟ್ಟಿರೋದು, ಆ ಗೊಲ್ರಟ್ಟಿ ಅಮ್ಮಂಗ್ ದುಡ್ಡು ಕೊಟ್ಟಿರೋದೆಲ್ಲ ಹೇಳಿದ್ದೀನಿ. ಬೆಂಕಿ ಮನೆ ಬೆಂಕಿ ಕೇಳೋದಿದ್ಯಾ?